ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 17. ಆಲ್ಮೋಸ್ಟ್ ನಾವು ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ಇತಿಹಾಸ ಅನ್ನೋದು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೆವು. ಏನ್ಷಂಟ್, ಮಿಡಿವಲ್, ಮಾಡರ್ನ್. ಆಮೇಲೆ ಇದ್ರಾಗ ಮಾಡರ್ನ್ ಹಿಸ್ಟ್ರಿ ಒಳಗೆ ಅಥವಾ ಆಧುನಿಕ ಇತಿಹಾಸ ಒಳಗೆ ಒಂದೇ ಉಳ್ದೈತಿ. ಏನದು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್, ಸಾಮಾಜಿಕ ಮತ್ತು ಧಾರ್ಮಿಕ ಮೂಮೆಂಟ್ಸ್ ಅದಾವಲ್ಲ ಅವಟ್ಟು ಉಳ್ದವು. ಅವನ್ನ ನಿಮ್ಗೊಂದು PDF ಹಾಕ್ತೀವಿ, ಅದನ್ನೊಂದು ಕವರ್ ಮಾಡತ್ತೀರಿ ಅಂತ. ಅದು ಬಿಟ್ಟರೆ ಉಳ್ಕಿದೆಲ್ಲ ಆಲ್ಮೋಸ್ಟ್ ಹಿಸ್ಟ್ರಿ ಒಳಗೆ ಕವರ್ ಆಗೈತಿ. ಒಂದೇ ಉಳಿದಿದ್ದು ನೆಕ್ಸ್ಟ್ ಥೀಮ್ ಯಾವುದು? ನೆಕ್ಸ್ಟ್ ಸಬ್ಜೆಕ್ಟ್ ಕರ್ನಾಟಕ ಹಿಸ್ಟ್ರಿ. ಇವತ್ತು ಕರ್ನಾಟಕ ಹಿಸ್ಟ್ರಿ ಕವರ್ ಮಾಡೋದು. ಕರ್ನಾಟಕ ಹಿಸ್ಟ್ರಿದ ಇಂಪಾರ್ಟೆನ್ಸ್ ಹೇಳೋದಾದ್ರೆ ನಿಮಗೆ ಆಲ್ಮೋಸ್ಟ್ ಈಗ 10 ಕ್ವಶನ್ಸ್ ಅದಾವ ಅಂದ್ರೆ ಅದ್ರಾಗ 4 to 5 ಕ್ವಶನ್ಸ್ ಕಂಪಲ್ಸರಿ ಕರ್ನಾಟಕ ಹಿಸ್ಟ್ರಿ ಮೇಲೆ ಬರುತ್ತೆ. ಹಿಸ್ಟ್ರಿ ಒಳಗೆ ಅದ್ರ ಸಂಬಂಧ ಕರ್ನಾಟಕ ಹಿಸ್ಟ್ರಿ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯೂಶ್ವಲಿ ಏನು ಮಾಡ್ತಾರೆ, UPSC ಓದೋರು ಅಥವಾ ಸೆಂಟ್ರಲ್ ಎಕ್ಸಾಮ್ಸಿಗೆ ಓದೋರು ಕರ್ನಾಟಕ ಹಿಸ್ಟ್ರಿ ನೆಗ್ಲೆಕ್ಟ್ ಮಾಡಿ ಹೋಗ್ತಾರೆ. ಆದರೆ ಇದು ರಾಂಗ್ ಅಪ್ರೋಚ್ ಇದೆ. ಯಾಕಂದ್ರೆ ಕರ್ನಾಟಕ ಹಿಸ್ಟ್ರಿ ನೆಗ್ಲೆಕ್ಟ್ ಮಾಡಬಾರ್ದು ಇವತ್ತು. ಯಾಕೆ ಈಗ ಥಿಂಕ್ ಮಾಡ್ರಿ ನೀವು. ನಾವೇನು ಓದಿದ್ವಿ? ಏನ್ಷಿಯಂಟ್ ಓದಿದ್ದೆವು, ಮಿಡಿವಲ್ ಓದಿದ್ದೆವು, ಮಾಡರ್ನ್ ಓದಿದ್ವಿ. ಎಷ್ಟು ಟೈಮ್ ಕೊಟ್ಟೆವು? ಇದಕ್ಕೆ 3 ದಿವಸ, ಇದಕ್ಕೆ 3 ದಿವಸ, ಇದಕ್ಕೆ 4 ದಿವಸ ಕೊಟ್ಟೆವು ಅನ್ಸುತ್ತೆ. ಇಷ್ಟು ಕೊಟ್ಟರು 50% ಆಫ್ ದ ಕ್ವಶನ್ಸ್ ಕವರ್ ಆಗತ್ತಾವ ಅಲ್ಲಿ. ಅದೇ ನೀವು ಥಿಂಕ್ ಮಾಡ್ರಿ, ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಏನೇನಿದೆ ಭಾಳ ಇರಲ್ಲ, ಅದ್ರೊಳಗೆ 50 ಕ್ವಶನ್ಸ್ ಬೀಳತ್ತಾವ. ನೀವು ಥಿಂಕ್ ಮಾಡ್ರಿ, ಕಡಿಮೆ ಎಫರ್ಟ್ಸ್ಲೆ ಜಾಸ್ತಿ ರಿವಾರ್ಡ್ ಸಿಗತ್ತಲ್ಲ ಇಲ್ಲಿ. ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗೆ ನಾವು? ಅದ್ರ ಸಂಬಂಧ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾರೊಬ್ರು ಕೇಳಿದ್ರೆ ಅದು ಕರ್ನಾಟಕ ಹಿಸ್ಟ್ರಿ ಸ್ಕಿಪ್ ಮಾಡ್ತೀರ ಅಂತ. ನಾ ಯಾವ ಸಬ್ಜೆಕ್ಟು ಸ್ಕಿಪ್ ಮಾಡಲ್ಲ ರೀ. ಇಂಪಾರ್ಟೆಂಟ್ ಐತೆ ಅಂದ್ರೆ ಅದನ್ನು ಕವರ್ ಮಾಡೇ ಮಾಡ್ತೈತೆ. ನಮ್ದು ಒಂದೇ ಗೋಲ್ ಇರೋದು. ಅದಂತಾರಲ್ಲ, ದೇರ್ ಈಸ್ ನೋ ಗೋಲ್ ಮಿಸ್ ಮ್ಯಾಚ್ ಬಿಟ್ವೀನ್ ಯು ಆ್ಯಂಡ್ ಮೀ ಅಂತೇಳಿ. ನಿಮಗೆ ಗೋಲ್ ಮಿಸ್ ಮ್ಯಾಚ್ ಇಲ್ಲೇ ಇಲ್ಲ. ನಿಮ್ಮ ಗೋಲ್ ಏನು? ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗೋದು. ನಮ್ಮ ಗೋಲ್ ಏನು? ನಿಮ್ಮನ್ನು ಮಾಡಿಸೋದು. ಇಬ್ಬರು ನಡ್ಬರ್ಕ್ ಗೋಲ್ ಮಿಸ್ ಮ್ಯಾಚ್ ಆಗೇ ಇಲ್ಲ. ಸೇಮ್ ಟು ಸೇಮ್ ಗೋಲ್ ಐತೆ ನಮ್ಮಿಬ್ಬರದು. ಆಯ್ತಾ? ನೀವು ಆಗಬೇಕು, ನಾವು ಮಾಡಿಸ್ಬೇಕು, ಇಷ್ಟ. ನಿಮ್ಗೆ ಏನೇನು ಬೇಕು, ಏನೇನು ಡಿಮಾಂಡ್ ಇಡ್ತೀರಿ ಎಲ್ಲ ನಿಮ್ಗೆ ಆದಷ್ಟು ಕ್ವಾಲಿಟಿಲೇ ಕೊಡೋಕೆ ಟ್ರೈ ಮಾಡತ್ತೈತಿ. ಆಯ್ತಾ? ನಾವು ನೋಟ್ಸ್ ಕೊಡಲ್ಲ ಅಂತ ಹೇಳಿದ್ದೆವು. ಆಮೇಲೆ ನಿಮ್ಗೆ ನೆಸೆಸರಿ ಇತ್ತಂತೇಳಿ ಅದನ್ನು ಮಾಡಿದೆವು. ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಒಂದು 30 ಮಿನಿಟ್ಸ್ ಮಾಡತ್ತಿದ್ದೆವು ಸ್ಟಾರ್ಟಿಂಗ್. ಆಮೇಲೆ ನೀವು ಜಾಸ್ತಿ ಮಾಡ್ರಿ ಅಂದ್ರೆ ಅದನ್ನು ನೋಡ್ರಿ, ಸ್ಕೇಲ್ ಅಪ್ ಮಾಡ್ಕೋತ ಹೋಗ್ಯವು. 1 ತಾಸು 30 ನಿಮಿಷ ಮಟ್ಟ ಮಾಡತ್ತೈತೆ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್. ಈಗ ಆ್ಯಕ್ಚುಲಿ ಕ್ಲಾಸಸ್ ಇಲ್ರಿ ಅಂತ ಹೇಳಿದ್ವಿ ನಾವು. ಫೌಂಡೇಶನ್ ಕ್ಲಾಸಸ್ ಕೊಡಲ್ಲ ನಾವು ಅಂತ ಹೇಳಿದ್ದು. ಈ ಮೆಂಟರ್ಶಿಪ್ ಒಳಗೆ 500 ರೂಪಾಯಿ ಇರೋದ್ರಿಂದ ಜಸ್ಟ್ ನಾವು ನಿಮ್ಗೆ ಡೈಲಿ ಟಾರ್ಗೆಟ್ಸ್ ಏನದ ಒಂದು 15 to 20 PYQs ಕೊಟ್ಟು ಅದನ್ನು ಡಿಸ್ಕಸ್ ಮಾಡಿ ಒಂದು 30 ಮಿನಿಟ್ಸ್ ಇಷ್ಟೇ ಮಾಡ್ಬೇಕು ಅನ್ಕೊಂಡಿದ್ದು. ಆದರೆ ನಿಮ್ಮ ಡಿಮಾಂಡ್, ನಿಮ್ಮ ಎನರ್ಜಿ ನೋಡಿ ಇದನ್ನು ಜಾಸ್ತಿ ಮಾಡ್ಕೊತೋದೆವು. ಸೀರಿಯಸ್ ಆಸ್ಪಿರೆಂಟ್ಸ್ ಬಂದಾರ, ಪಕ್ಕ ಇದನ್ನು ನಿಮ್ಮ ಗೋಲ್ ಏನೈತಲ್ಲ ಅದನ್ನು ನಾವು ರೀಚ್ ಮಾಡಿಸ್ಲೇಬೇಕಂತನೂ ಏಮ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ನಿಮ್ಗೆ ಏನೇನು ಬೇಕು ಎಲ್ಲ ಡಿಮಾಂಡ್ ಸಪ್ಲೈ ಕೊಡತ್ತೇವೆ. ಅರ್ಥತಾ? ನೀವು ಯಾರೊಬ್ಬರು ಸ್ಕಿಪ್ ಮಾಡ್ತೀರಿ ಅವನ್ನೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಯಾವ ಸಬ್ಜೆಕ್ಟನ್ನು ಅಥವಾ ಏನು ಸ್ಕಿಪ್ ಮಾಡಲ್ಲ, ಎಲ್ಲ ಕವರ್ ಮಾಡೇ ಮಾಡ್ತೀವಿ. ಅರ್ಥತಾ? ಇದೊಂದು ಕ್ಲಾರಿಟಿ ಕೊಡ್ತಿತ್ತು. ಮತ್ತು ಕರ್ನಾಟಕ ಹಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದೆ ನಿಮಗೆ. ಇವತ್ತು ಇಂಪಾರ್ಟೆಂಟ್ ಥೀಮ್ಸ್ ಏನು ಕವರ್ ಮಾಡೋಕೆ ಯಾವ್ಯಾವ? ಈ ಬ್ರೀಫ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ಐತೆ. ಇಲ್ಲೇನು ಜಸ್ಟ್ ಒಂದು ಈಗ ಲಿಟ್ರರಿ ಸೋರ್ಸಸ್ ಇರ್ತಾವಲ್ಲ, ಎಲ್ಲಿ ಸೋರ್ಸಿಂದ ಅಥವಾ ಕನ್ನಡ ಭಾಷೆ ಹೆಂಗೆ ಬಂತು, ಕನ್ನಡ ಭಾಷೆ ಬಗ್ಗೆ ಆಯ್ತು, ಕನ್ನಡ ಭಾಷೆ ಕೃತಿಗಳು ಯಾವ್ಯಾವ ಇಂಪಾರ್ಟೆಂಟ್, ಇವನ್ನೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಅದಾವೆ. ಇವು ಆ್ಯಕ್ಚುಲಿ ಎಕ್ಸಾಮ್ದಾಗ ಒಮ್ಮೆ ಕೇಳ್ತಾರೆ, ಒಮ್ಮೆ ಕೇಳಲ್ಲ. ಅಷ್ಟು ಇಂಪಾರ್ಟೆಂಟ್ ಥೀಮ್ ಅಲ್ಲಿದು. ಆದ್ರೂ ನೀವು ಆಲ್ಮೋಸ್ಟ್ ಹಿಸ್ಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕರ್ನಾಟಕ ಹಿಸ್ಟ್ರಿ ಆಲ್ಮೋಸ್ಟ್ ಕದಂಬರ ಬನವಾಸಿಯಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಹೋಗೋದಾದ್ರೆ ಶಾತವಾಹನದಿಂದ ಸ್ಟಾರ್ಟ್ ಆಗುತ್ತೆ. ಇದೊಂದು ಇನ್ನೊಂದು ಏನಂದ್ರೆ, ಇದು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಶಾತವಾಹನಸ್ ಇದ್ರಾಗಿಲ್ಲ, ಏನೋ PDFನಾಗ. ನಾನು ನೀವು ಮುಂಜಾನೆ ಹೇಳೋದ್ರಾಗ ನಾವು ಶಾತವಾಹನಸ್ ಮೇಲೆ ಇಂಗ್ಲೀಷನ್ನ ನಿಮಗೆ ಸ್ಕ್ಯಾನ್ ಮಾಡಿ ಹಾಕ್ತೀನಿ PDFದಾಗ. ಶಾತವಾಹನಸ್ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಹಾಕೋ ಜವಾಬ್ದಾರಿ ನಂದು. ಅದಾತಾ? ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಕದಂಬಸ್ ಆಫ್ ಬನವಾಸಿ ಇಂಪಾರ್ಟೆಂಟ್. ಅಲ್ಲಿಂದ ಚಲೋ. ಕದಂಬಸ್ ಆಫ್ ಬನವಾಸಿ ಆಯ್ತು. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ? ಗಂಗಾಸ್ ಆಫ್ ತಲಕಾಡಿನ ಗಂಗರು ಬರ್ತಾರೆ. ಇದು ಇಂಪಾರ್ಟೆಂಟ್. ಇದ್ರಾಗ ಆಲ್ಮೋಸ್ಟ್ ನೀವು ಅದು ನೋಟ್ಸ್ ನೋಡ್ರಿ ಹೆಂಗೈತಿ ಎಲ್ಲ ಅವ್ರ ರಿಲೇಟೆಡ್ ಏನೇನೈತಿ. ಫಸ್ಟ್ ರಾಜರು ಯಾರು ಅದಾರ, ಆಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ಏನು, ಆಮೇಲೆ ಅವ್ರದ್ದು ಏನದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಹೆಂಗಿತ್ತು, ಅಥವಾ ಅವ್ರದ್ದು ಸೋಷಿಯಲ್ ಸೊಸೈಟಿ ಹೆಂಗಿತ್ತು, ಈ ಥರ ಪೂರ್ತಿ ಕವರ್ ಮಾಡೈತಿ. ಯಾವುದೋ ಒಂದು ಡೈನೆಸ್ಟಿ ತೊಗೊಂಡ್ರು. ಅರ್ಥತಾ? ಈ ತಲಕಾಡಿನ ಗಂಗರು, ಆಮೇಲೆ ಚಾಲುಕ್ಯಸ್ ಆಫ್ ಬಾದಾಮಿ ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ಆಲ್ರೆಡಿ ನೀವು ಚಾಲುಕ್ಯಸ್ ಆಫ್ ಬಾದಾಮಿ ನಾವು ಏನ್ಷಿಯಂಟ್ ಹಿಸ್ಟ್ರಿ ಅಥವಾ ಓದು ಮುಂದೆ ನೋಡೇವು, ಕವರ್ ಮಾಡೇವು. ಆದ್ರೂ ಇಲ್ಲ ಸ್ವಲ್ಪ ರಿಪಿಟೇಷನ್ ಆಗುತ್ತೆ. ಮತ್ತು ಇಂಪಾರ್ಟೆಂಟ್ ಏನಂದ್ರೆ, ಚಾಲುಕ್ಯಸ್ ಆಫ್ ಬಾದಾಮಿ ಓದು ಮುಂದಾಗ ಸಿಕ್ಕಾಪಟ್ಟಿ ಮಸ್ತ್ ಮಜಾ ಬರುತ್ತೆ. ಯಾಕಂದ್ರೆ ರಿಲೇಟೇಬಲ್ ಅನ್ಸುತ್ತಲ್ಲ ನಮಗೆ ಕರ್ನಾಟಕದವರಿಗೆ. ಕರ್ನಾಟಕದ ಬಗ್ಗೆ ಓದು ಉತ್ಸಾಹ ಇರ್ಬೇಕು ನಮಗೆ, ತಿಳ್ಕೊಳ್ಳೋ ಉತ್ಸಾಹ ಭಾಳ ಇರ್ಬೇಕು ನಮಗೆ. ಯಾಕಂದ್ರೆ ನಾವು ಕರ್ನಾಟಕದವರಾಗಿ ನಾವು ಹೆಮ್ಮೆ ಪಡ್ಬೇಕಂದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ಓದಲೇಬೇಕು ನಾವು. ಬಾದಾಮಿ ಚಾಲುಕ್ಯರ ಬಗ್ಗೆ ಓದಿದ್ರೆ ನಮ್ಮ ಕರ್ನಾಟಕ ಎಷ್ಟು ಇಂಪಾರ್ಟೆಂಟ್, ಅಥವಾ ಇಲ್ಲಿ ಇಂತಿಂಥವ್ರು ಇದ್ರನ್ರಿ ನಮ್ಮ ಕರ್ನಾಟಕದಾಗ ಅನ್ಸುತ್ತೆ ನಿಮಗೆ. ವಿಮಾಡಿ ಪುಲಿಕೇಶಿ ಅವ್ರ ಬಗ್ಗೆ ಓದಿದ್ರೆ ಆಯ್ತು. ಇಂತಿಂಥವ್ರು ಇಲ್ಲೇ ಅಡ್ಡಾಡಿ ಹೋಗ್ಯಾರ, ಭೂಮಿ ಏನಿದೆ ಅಂತ ಅನ್ಸುತ್ತೆ ನಿಮಗೆ. ಅದ್ರ ಸಂಬಂಧ ಉತ್ಸಾಹದಿಂದ ಓದ್ರಿ ಹಿಸ್ಟ್ರಿ. ಫುಲ್ ಕ್ಯೂರಿಯಾಸಿಟಿ ಅಥವಾ ಇಂಟ್ರೆಸ್ಟ್ ಇಂತ ಓದ್ರಿ. ಸುಮ್ಮನೆ ಎಕ್ಸಾಮ್ ಪರ್ಪಸ್ ಓದಿದ್ರೆ ಏನು ಅಷ್ಟು ಎಫೆಕ್ಟಿವ್ ಆಗಲ್ಲ. ತಿಳ್ಕೊಬೇಕು, ಯಾರಿಗಾರ ನಮ್ಮ ಕರ್ನಾಟಕದ ಬಗ್ಗೆ ಹೇಳಬೇಕು ಅಂತ ಅನ್ಸಿದ್ರೆ ನಿಮ್ಮ ಬಾದಾಮಿ ಚಾಲುಕ್ಯರ ಡೀಟೇಲ್ ಆಗಿ ಓದ್ರಿ. ನೆನಪಿಟ್ಟುಕೋರಿ ಎಲ್ಲ ಬಾದಾಮಿ ಚಾಲುಕ್ಯರ ಬಗ್ಗೆ. ಯಾರಿಗಾರ ಹೇಳ್ರಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಅದ್ರ ಸಂಬಂಧ ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್ ಥೀಮ್ ಇದೆ ಬಾದಾಮಿ ಚಾಲುಕ್ಯಸ್. ಆಮೇಲೆ ರಾಷ್ಟ್ರಕೂಟರ ಬಗ್ಗೆ ನಿಮಗೆ ಕವರ್ ಮಾಡೈತೆ ಅದು ನೋಟ್ಸ್ನಾಗ. ರಾಷ್ಟ್ರಕೂಟಸ್ ಬಗ್ಗೆ ಐತಿ, ಕಲ್ಯಾಣಿ ಚಾಲುಕ್ಯಸ್ ಬಗ್ಗೆ ಐತಿ, ಆಮೇಲೆ ಹೊಯ್ಸಳಸ್ ಬಗ್ಗೆ ಐತಿ. ಇವತ್ತಿನ ಟಾರ್ಗೆಟ್ ನೀವು ಹೊಯ್ಸಳ ಮಠ. ಈಗ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಒಂದು ಸಿಂಗಲ್ PDF ಆಕೈತಿ. ಅದ್ರಾಗ ನೀವು ಫಸ್ಟ್ ಸೆಕ್ಷನ್ ಐತಲ್ಲ ಗೊತ್ತಲ್ರಿ, ಹೊಯ್ಸಳ ಮಠ ಐತಲ್ಲ, ಅಲ್ಲಿ ಮಠ ಕವರ್ ಮಾಡ್ರಿ. ಇವತ್ತಿನ ಕನ್ನಡ ಮೀಡಿಯಮ್ದವ್ರಿಗೆ ನೋಟ್ಸ್ ಆಕೈತಲ್ಲ, ಅಲ್ಲಿ ಏನಾಕೈತಿ ಕನ್ನಡ ಮೀಡಿಯಮ್ದವ್ರಿಗೆ. ಕನ್ನಡ ಮೀಡಿಯಮ್ದು ಇವತ್ತು ಎಷ್ಟು ಐತೆ ಅಷ್ಟು ಆಕೈತಿ ನಿಮ್ಗೆ. 140 ಪೇಜಸ್ ಮಟ್ಟ ಆಗೈತೆ ಅದು ನೋಟ್ಸ್. ನೀವು ಭಾಳ ಆಗೈತೆ ಅನ್ಕೋಬೇಡ್ರಿ. ಅದು ಆ್ಯಕ್ಚುಲಿ ಹ್ಯಾಂಡ್ ರಿಟನ್ ನೋಟ್ಸ್ ಇರೋದ್ರಿಂದ, ಕೈಲೇ ಬರೆದಿರೋದ್ರಿಂದ ಅವರು ದೂರ ಬರ್ದಿರ್ತಾರೆ. ಅದಕ್ಕೆ ಪೇಜಸ್ ಹೆಚ್ಚಿಗೆ ಅನಿಸ್ತೈತಿ. ಅದನ್ನ ನಾನು ನಿಮ್ಗೆ ಪ್ರಿಂಟ್ ಫಾರ್ಮೆಟ್ನಾಗ ಕೊಟ್ಟೆ ಕಡಿಮೆ ಆಗುತ್ತೆ ಅದು ಪೇಜಸ್. ಕಂಟೆಂಟ್ ಏನು ಕಡಿಮೆ ಇಲ್ಲರಿ.
ಕಂಟೆಂಟ್ ಏನು ಜಾಸ್ತಿ ಇಲ್ಲ ಆ ಲೆವೆಲಿಗೆ. ಕಂಟೆಂಟ್ ಪ್ರಿಸೈಸ್ ಐತಿ, ಆದ್ರೆ ಅವರು ದೂರ ಬರ್ದಿರ್ತಾರಲ್ಲ ಹ್ಯಾಂಡ್ ರಿಟನ್, ಅದ್ರ ಸಂಬಂಧ ಭಾಳ ಪೇಜಸ್ ಅನ್ಸತ್ತೈತೆ ಅಷ್ಟೇ. ಆದ್ರೆ ನೀವೇನು ಈಸಿಲಿ ಕವರ್ ಮಾಡ್ತಿರೋದು ಬೇಕಾದ್ರೆ ಟ್ರೈ ಮಾಡಿರಿ. ಆಯ್ತಾ? ಫಸ್ಟಿಗೆ ಇದನ್ನು ಕವರ್ ಮಾಡಿದ್ಮೇಲೆ ಇದನ್ನು ಕವರ್ ಮಾಡಲಿಲ್ಲ ಅಂತಂದ್ರು ಇವೇನು ಕೊಟ್ಟಿಲ್ಲ ನಾ ಟಾರ್ಗೆಟ್ಸ್ ಆಗಿ, ಇವು ಮೇನ್ ಕವರ್ ಮಾಡ್ರಿ. ಇವು ಮೇನ್ ಕವರ್ ಮಾಡಿದ್ಮೇಲೆ ಆಮೇಲೆ ಬೇಕಾದ್ರೆ ಈ ಚಾಪ್ಟರ್ ಹೋದ್ರೆ ಅರ್ಥತಾ? ಫಸ್ಟ್ ಇವು ಇಂಪಾರ್ಟೆನ್ಸ್ ಕೊಡ್ರಿ ಇವಕ್ಕೆಲ್ಲ. ಆಮೇಲೆ ಬೇಕಾದ್ರೆ ಬ್ರೀಫ್ ಹಿಸ್ಟ್ರಿ ಆಫ್ ಕರ್ನಾಟಕ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರು ನಡೀತೈತಿ. ಅವು ಜಸ್ಟ್ ಈ ಚಾಪ್ಟರ್ ಎದಕ್ಕೈತೆ ಅಂತ ಕಂಟೆಕ್ಸ್ಟ್ ಸೆಟ್ ಮಾಡೋಕ್ಕಷ್ಟೇ. ಯಾಕೆ ನಮ್ಮ ಕರ್ನಾಟಕದ ಇಂಪಾರ್ಟೆಂಟ್ ಅಥವಾ ಎಲ್ಲಿಂದ ಯಾವ ಸೋರ್ಸಿಂದ ನಮ್ಮ ಹಿಸ್ಟ್ರಿನ ನಾವು ಡಿರೈವ್ ಮಾಡ್ತೇವೆ, ಹಿಸ್ಟ್ರಿ ತೊಗೋತೇವೆ ಅನ್ನೋದು ಅಷ್ಟೇ ಐತಿದ್ರಾಗ. ಇದನ್ನು ಬೇಕಾದ್ರೆ ಲಾಸ್ಟಿಗೆ ಹೋದ್ರೆ ನಡೀತೈತಿ. ನಿಮಗೆ ಕಂಟೆಕ್ಸ್ಟ್ ಸೆಟ್ ಮಾಡಬೇಕು ನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಫಸ್ಟ್ ಇದನ್ನ ಹೋದ್ರೆ ಅರ್ಥತಾ? ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಇವು ಚಾಪ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಾವೆ. ನಾಳೆ ಏನು ಮಾಡೋಣ, ಇವತ್ತು ಇದನ್ನು ಕವರ್ ಮಾಡ್ರೆ ನಾಳೆ ವಿಜಯನಗರ ಬಾಮನಿ ಸುಲ್ತಾನರು, ಬಿಜಾಪುರದ ಆದಿಲ್ ಶಾಹಿರು ಇವನಾತು. ಆಮೇಲೆ ಮಾಡರ್ನ್ ಮೈಸೂರು ಬರ್ತಲ್ಲ, ಮೈಸೂರು ದಿವಾನರು ಬರ್ತಾರೆ, ಒಡೆಯರು ಬರ್ತಾರೆ, ಅವರೊಂದು ಇವನ್ನೆರಡು ನಾಳೆ ಮಾಡಿ. ಆಮೇಲೆ ನಾಡ್ದು ಏನೈತಲ್ಲ ನಿಮ್ಗೆ ಫ್ರೀಡಮ್ ಸ್ಟ್ರಗಲ್, ಭಾರತದ ಸ್ವತಂತ್ರ ಸಂಗ್ರಾಮ ಸ್ಪೆಸಿಫಿಕ್ ಫಾರ್ ಕರ್ನಾಟಕದಾಗ ಏನೇನಾಯ್ತು ಇದೊಂದು ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕದ ಏಕೀಕರಣ ಮಾಡಿ ಕರ್ನಾಟಕ ಹಿಸ್ಟ್ರಿನ ಕ್ಲೋಸ್ ಮಾಡ್ಬೋದು. ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಿಡ್ತೈತೆ ನಿಮ್ಗೆ. ಅರ್ಥತಾ? ಇದು ಇವತ್ತಿನ ಓವರ್ ವಿಡಿಯೋ. ಇದೆಲ್ಲ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ. ಇವತ್ತು ಹೆಂಗೆ ಕವರ್ ಮಾಡ್ಬೇಕಂತ, ಯಾವ ಪ್ರಯಾರಿಟಿ ಬೇಸ್ ಮೇಲೆ ಯಾವ ಕವರ್ ಮಾಡ್ಬೇಕಂತ ಅರ್ಥ ಆಗೈತೆ ಅನ್ಕೊಂಡಿನಿ. ಕನ್ನಡ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ PDF ಬೇರೆ ಐತಿ, ಕರೆಕ್ಟಾಗಿ ಓದ್ರಿ. ಅರ್ಥತಾ? ಚಂದ ಓದ್ರಿ. ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್.